ಹೆಬ್ಬುಲಿ ರಾಬರ್ಟ್ ಮದಗಜದಂತಹ ಬಿಗ್ ಬಜೆಟ್ ಸಿನಿಮಾಗಳನ್ನು ಮಾಡಿದಂತಹ ಖ್ಯಾತ ನಿರ್ಮಾಪಕರು ಉಮಾಪತಿ ಅವರು. ಸೊ ಈಗ ಚಿಕ್ಕಣ್ಣನ ಮೊದಲ ಬಾರಿಗೆ ನಾಯಕನನ್ನಾಗಿ ಪರಿಚಯಿಸಕ್ಕೆ ರೆಡಿಯಾಗಿದ್ದಾರೆ, ಅದು ಉಪಾಧ್ಯಕ್ಷ ಮುಖಾಂತರ. ಸಿನಿಮಾ ಕೂಡ ಏನೇನು ತೆರೆಗೆ ಬರ್ತಾ ಇದೆ, ಸೊ ಆ ಬಗ್ಗೆ ಮಾತಾಡ್ಸೋಣ. ಸರ್, ಸಹಜವಾಗಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡುವಂತಹ ಚಾಲೆಂಜ್ ಒಂದು ರೀತಿ ಇದ್ದರೆ, ನಿಮಗೆ ಈಗ ಉಪಾಧ್ಯಕ್ಷನ ಪರಿಚಯ ಮಾಡ್ತಾ ಇದ್ರಿ. ಚಿಕ್ಕಣ್ಣವ್ರಿಗೆ ಒಂದು ಮಾತು ಕೊಟ್ಟಿದ್ರಂತೆ ಯಾವುದೋ ಟೈಮಲ್ಲಿ, ನಿಮ್ಮನ್ನು ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡೋದಾದರೆ ಅದು ನನ್ನ ಬ್ಯಾನರಲ್ಲೇ ಆಗಬೇಕು ಅಂತ. ಆ ಕನಸು ಈಡೇರ್ತಾ ಇದೆ. ಸೊ ಹೇಗೆ ಅನ್ನಿಸ್ತಾ ಇದೆ ಸರ್? ಖುಷಿ ಆಗ್ತದೆ ಸರ್, ಯಾಕಂದರೆ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ, ಬಟ್ ನಡ್ಕೊಳ್ಳೋದು ಭಾಳ ಕಷ್ಟ ಇದೆ. ಆಮೇಲೆ ನಡ್ಕೊಂಡಾಗಲೂ ಬೈ ಹಾರ್ಟ್ ನಾನು ಹೇಳಿದ್ದೆ, ಇವಾಗ ಸಿನಿಮಾ ಮಾಡಿರೋದು ಅಷ್ಟೇ ಬೈ ಹಾರ್ಟ್ ನಾನು ಮಾಡಿದ್ದೀನಿ. ಮುಖ್ಯವಾಗಿ ಏನಂದರೆ, ಚಿಕ್ಕಣ್ಣ ಒಬ್ಬ ಆರ್ಟಿಸ್ಟ್ ಆಗಿ ಗೆದ್ದಿದ್ದಾರೆ, ಹಾಗೂ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರುವಂಥ ಸಿನಿಮಾಗಳು ಎಲ್ಲದೂ ಅಷ್ಟೇ ದೊಡ್ಡ ಮಟ್ಟದ ಸಿನಿಮಾಗಳೇ. ಬಟ್ ಹೀರೋ ಆಗಿ ಇವಾಗ ಚಿಕ್ಕಣ್ಣವರು ಇದು ಮೊದಲನೇ ಪ್ರಯತ್ನ. ಇದು ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋ ಒಂದು ದೊಡ್ಡ ಚಾಲೆಂಜ್ ಇದೆ ಸರ್. ಸರ್, ಸಹಜವಾಗಿ ಚಿಕ್ಕಣ್ಣನ ಕಾಮಿಡಿಯನ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದಾರೆ, ಬರೋಬ್ಬರಿ 250ಕ್ಕೆ ಹೆಚ್ಚು. ನಿಮಗೆ ಫಸ್ಟ್ ಟೈಮ್ ಒಬ್ಬ ನಿರ್ಮಾಪಕ ಆಗಿ ಸರ್ ಚಿಕ್ಕಣ್ಣವ್ರನ್ನ ಹೀರೋ ಮಾಡಬೇಕಂತ ಅನಿಸಿದ್ದು ಯಾವಾಗ, ಹೇಗಾಯ್ತಿದೆಲ್ಲ ಅಂತ? ಅಂದರೆ ನಾವು ಹೆಬ್ಬುಲಿ ಮಾಡಬೇಕಾದಾಗ ಮಾತಾಡ್ಕೊಂಡ್ವಿ. ಅದಾದಮೇಲೆ ರಾಬರ್ಟ್ ಮಾಡೋ ಟೈಮಲ್ಲಿ ಕತೆ ಕೂತ್ಕೊಂಡ್ವಿ. ಲಾಕ್ಡೌನ್ ಟೈಮಲ್ಲಿ ಕಂಪ್ಲೀಟ್ ಕತೆ ಮುಗಿಸ್ಕೊಂಡ್ವಿ. ಅದಾದಮೇಲೆ ಶುರು ಮಾಡಿದ್ವಿ ಸಿನಿಮಾ. ನಂದು ಎಲೆಕ್ಷನ್ ಬ್ಯುಸಿ ಇದ್ದಿದ್ದರಿಂದ ಸ್ವಲ್ಪ ಒಂದು ವರ್ಷ ನಿಲ್ಲಿಸ್ಬೇಕಾಗಿ ಬಂತು. ಫೈನಲಿ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕತೆ ಜನಗಳ ಮುಂದೆ ತರಬೇಕು ಅನ್ನೋ ಒಂದು ಜವಾಬ್ದಾರಿ ಇತ್ತು. ಅದಾದಮೇಲೆ ಉಪಾಧ್ಯಕ್ಷ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಅಧ್ಯಕ್ಷದಲ್ಲಿ ಚಿಕ್ಕಣ್ಣವರು ಉಪಾಧ್ಯಕ್ಷ ಕ್ಯಾರೆಕ್ಟರ್ ಮಾಡಿ ಅದೊಂದು ಭಾಳ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಈಗ ಅದನ್ನೇ ಹಿಡ್ಕೊಂಡು ಜನಗಳ ಮುಂದೆ ಪಿಚ್ ಮಾಡೋಣ, ಸೊ ದಟ್ ಅವಾಗ ಏನಾಗ್ತದೆ, ನಾವು ಜನಗಳಿಗೆ ರೀಚ್ ಆಗೋಕ್ಕೆ ಭಾಳ ಈಸಿ ಆಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಅದನ್ನು ಉಪಾಧ್ಯಕ್ಷ ಅಂಥೇಳಿ ಇದನ್ನು ಇಟ್ಟು ಟೈಟ್ಲನ್ನ ಇಟ್ಟು ಇವತ್ತೆಲ್ಲ ಒಂದು ಸಿನಿಮಾ ರಿಲೀಸ್ ಅಂತ ತೊಗೊಂಬಂದಿದ್ವಿ. ಸರ್, ಇದೆಲ್ಲದರ ಜೊತೆಗೆ ಸದ್ಯಕ್ಕೆ ಕನ್ನಡ ಚಿತ್ರೋದ್ಯಮದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೀವು ಹೇಗೆ ರಿಸೀವ್ ಮಾಡ್ತಾ ಇದ್ರಿ, ಹೇಗೆ ಗಮನಿಸ್ತಾ ಇದ್ರಿ? ಯಾಕಂದ್ರೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಈ ಹಂತಕ್ಕೆ, ಅದನ್ನ ಹೇಗೆ ಹೇಳ್ತೀವಿ? ಸರ್, ಬದಲಾವಣೆ ಅಂದರೆ ಒಳ್ಳೆ ರೀತಿ ಬದಲಾವಣೆನೂ ಇದೆ, ಕೆಟ್ಟ ರೀತಿ ಬದಲಾವಣೆನೂ ಇದೆ. ಒಳ್ಳೆ ರೀತಿ ಬದಲಾವಣೆ ಏನು ಅಂದರೆ, ಎಲ್ಲ ಆರ್ಟಿಸ್ಟ್ಗಳು ಯಾವ್ದಾನ ಒಂದು ಹೊಸಬ್ರು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ಎಲ್ಲರೂ ಒಟ್ಟಾಗಿ ಸೇರ್ತಾ ಇದ್ದಾರೆ, ಭಾಳ ಖುಷಿ ಆಗ್ತದೆ. ಯಾಕಂದರೆ ಸೀನಿಯರ್ಸ್ಗಳೆಲ್ಲ ಜೂನಿಯರ್ಸ್ಗಳಿಗೆ ಮಟ್ಟಕ್ಕೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಇಂಡಸ್ಟ್ರಿ, ಇವಾಗ ಒಬ್ಬ ವ್ಯಕ್ತಿನ ಬೆಳೆಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರಿ ಬೆಳೆಸೋ ನಿಟ್ಟಿನಲ್ಲಿ ಇವರೆಲ್ಲ ಮಾಡ್ತಾ ಇರೋದು ಒಂದು ಒಳ್ಳೆ ಪ್ರಯತ್ನ. ಅದೇ ರೀತಿ ಇನ್ನೊಂದು ಕೆಟ್ಟ ಬದಲಾವಣೆ ಅಂತ ಬಂದಾಗ, ನಾನು ಉಪಾಧ್ಯಕ್ಷ ಟ್ರೈಲರ್ ಲಾಂಚ್ ಟೈಮಲ್ಲಿ ನಾನು ಹೇಳಿದ್ದೆ, ಇವತ್ತು ಕನ್ನಡ ಸಿನಿಮಾಗಳನ್ನ ನಮ್ಮ ರೀಜ್ನಲ್ ಜನ, ನಮ್ಮ ಕನ್ನಡದವರೇ OTTಯಲ್ಲಿ ನೋಡ್ತಾ ಇಲ್ಲ ಅಂಥೇಳಿ. ಅದಕ್ಕೆ ಕಾರಣ ನಾನಾ ರೀತಿ ಇರ್ಬೋದು, ನಾವು ಜನಗಳನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ನಮ್ಮನ್ನು ನಾವು ಬ್ಲೇಮ್ ಮಾಡಿಕೊಂಡು ಒಳ್ಳೆ ರೀತಿ ಸಿನಿಮಾಗಳು ಕೊಟ್ಟಾಗ ಜನನೂ ನೋಡ್ತಾರೆ ಅನ್ನೋ ಒಂದು ಭಾವನೆ ಇದೆ. ಸೊ ಅದಕ್ಕೆ ನಾನು ಹೇಳಿದ್ದೆ, ಎರಡು ಒಳ್ಳೇದು ಕೆಟ್ಟದ್ದು ಎರಡು ಬದಲಾವಣೆನೂ ಇದೆ. ಸೊ ಒಳ್ಳೇದಿರೋದನ್ನ ಹಂಗೆ ಉಳಿಸ್ಕೊಂಡು ಹೋಗ್ತೀವಿ, ಕೆಟ್ಟದಿರೋದನ್ನ ಬದಲಾಯಿಸ್ಕೊಂಡು ಉಳಿಸ್ಕೊಂಡು ಹೋಗ್ತೀವಿ. ಸರ್, ಈಗ ಅದೇ ಹೇಳ್ತಾ ಇದ್ರೆ ಒಳ್ಳೆ ರೀತಿನೂ ಇದೆ, ಕೆಟ್ಟ ರೀತಿನೂ ಇದೆ ಅನ್ನೋಂಥದ್ದು. ಸೊ ಒಂದು ಒಳ್ಳೆ ಸಂದರ್ಭ ಮಾತಾಡೋದಾರೆ, ಇತ್ತೀಚೆಗೆ ಅಂದರೆ ದರ್ಶನ್ ಸರ್ ಮತ್ತು ಎಲ್ಲ ಸ್ಟಾರ್ಗಳು ಕೂಡ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ಎಲ್ಲರೂ ಉಪಾಧ್ಯಕ್ಷ ಸಿನಿಮಾ ನೋಡಿ ಅಂತ ಹೇಳಿದಾಗ, ಸೊ ಅದನ್ನು ಹೇಗೆ ರಿಸೀವ್ ಮಾಡಿದೆ ನೀವು, ತಂಡದ ಜೊತೆಗಿದ್ದವರು ಎಲ್ಲವೂ? ಹಾಗಾಗಿ ಸರ್, ಭಾಳ ಖುಷಿ ಆಯಿತು. ಯಾಕೆಂದರೆ ಉಪಾಧ್ಯಕ್ಷ ಸಿನಿಮಾ ನೋಡಿ, ಅದೊಂದು ಸಿನಿಮಾ ನಾವೆಲ್ಲ ಪರಿಚಯ ಆಗಿರೋದು, ನಾವು ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದು, ನಾವು ಮಾಡಿದ್ದೆಲ್ಲ ಸಿನಿಮಾಗೋಸ್ಕರನೇ. ಸೊ ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ಕಲಾ ಸರಸ್ವತಿ ಮಕ್ಕಳು. ನಾವು ಮೂಲತಃ ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಅವ್ರ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು ನೋಡಿ, ಅದರಲ್ಲಿ ಭಾಳ ಖುಷಿ ಆಯಿತು. ಯಾಕಂದರೆ ಒಂದು 3-4 ದಿವಸ ತುಂಬ ವೈರಲ್ ಆಯ್ತದು. ಅವ್ರೇನೋ ಒಂದು ಹೇಳ್ಬೋದಾಗಿತ್ತು, ಅಂಥದ್ರಲ್ಲಿ ನಾನು ಏನೇ ಮಾತಾಡಿದ್ರು ಅದು ತೂಕವಾಗಿರಲಿ ಅಂಥೇಳಿ ನಮ್ಮ ಚಿಕ್ಕಣ್ಣನ ಸಿನಿಮಾ ಬರ್ತಾ ಇದೆ 26ನೇ ತಾರೀಕು ನೋಡಿ ಅಂತಂದಿದ್ದು. ಜನಗಳಿಗೆ ಡೇಟ್ ರಿಜಿಸ್ಟರ್ ಆಯಿತು. ಆಮೇಲೆ ಅವ್ರಿಗೆ ಭಾಳ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಎಲ್ಲರೂ ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು. 26ನೇ ತಾರೀಕು ಏನಪ್ಪ ಅಂದರೆ ಗಣರಾಜ್ಯೋತ್ಸವದ ಜೊತೆಯಲ್ಲಿ ಉಪಾಧ್ಯಕ್ಷ ಸಿನಿಮಾ ಅನ್ನೋಂಗೆ ಆಯ್ತದು.